ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಆರೋಗ್ಯಕರ ಬಾಳೆ ಹೂವಿನ ಪಲ್ಯ ಮಾಡ್ತಾ ಇದ್ದೇನೆ. ಬಾಳೆ ಹೂವಿನ ಪಲ್ಯ ಒಳ್ಳೆ ರುಚಿನೂ ಆಗ್ತದೆ, ಅದು ಒಳ್ಳೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದನ್ನು ಮಾಡೋದು ಕೂಡ ತುಂಬ ಸುಲಭ. ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ತೆಂಗಿನ ಎಣ್ಣೆಯಲ್ಲಿ ಮಾಡಬೇಕು. ತೆಂಗಿನ ಎಣ್ಣೆದು ಫ್ಲೇವರ್ ಉಂಟಲ್ಲ, ಇದಕ್ಕೆ ತುಂಬ ಒಳ್ಳೆಯದಾಗ್ತದೆ. ಈಗ ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನೋಡಿ, ಫಸ್ಟ್ ಇದನ್ನು ಕಟ್ ಮಾಡಿ ತಗೊಳ್ಬೇಕು. ಇದನ್ನು ಕೊಚ್ಕೊಳ್ಬೇಕು. ಕಟ್ ಮಾಡೋದಕ್ಕಿಂತ ಕೊಚ್ಚಿದರೆ ತುಂಬ ಒಳ್ಳೆಯದಾಗ್ತದೆ. ನೋಡಿ, ಈ ಥರ ನೋಡಿ ತುದಿಯಿಂದ ಕೊಚ್ಕೊಳ್ತಾ ಬರಬೇಕು. ಫಸ್ಟ್ ಚೆನ್ನಾಗಿ ತೊಳೆದು ನಾನು ಕೊಚ್ತಾ ಇದ್ದೇನೆ. ನೋಡಿ, ಈ ಥರ ತುದಿಯಿಂದ ಕೊಚ್ಚಬೇಕು. ತುಂಬ ಒಳ್ಳೆಯದಾಗ್ತದೆ ಇದು. ನೋಡಿ, ಈ ಥರ ನೋಡಿ ಕೊಚ್ಕೊಂಡು ಎಲ್ಲ ಕಟ್ ಮಾಡಿ ನಾನು ತೆಗಿತಾ ಇದ್ದೇನೆ. ಇದರಲ್ಲಿ ಕಣ್ಣೀರ ಅಂಶ ಜಾಸ್ತಿ ಇರ್ತದೆ, ಅದಕ್ಕಾಗಿ ಇದನ್ನುಂಟಲ್ಲ, ಫಸ್ಟು ಒಂದು ಪ್ರೊಸೀಜರ್ ಉಂಟು ಇದನ್ನು ತೊಳಿಲಿಕ್ಕೆ. ನೋಡಿ, ನಾನು ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೇನೆ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿ ಈ ಕೊಚ್ಕೊಂಡಿರುವ ಇದನ್ನು ಬಾಳೆ ಹೂವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ಇದರ ಕಣ್ಣೀರ ಅಂಶ ಹೋಗಲಿಕ್ಕೆ ಬೇಕಾಗಿ ಇದು ಹೀಗೆ ಉಪ್ಪು ನೀರಲ್ಲಿ ಹಾಕಿ ನೋಡಿ, ಈ ಥರ ಸರಿಯಾಗಿ ಕಿವುಚಬೇಕು ಇದನ್ನು. ನೋಡಿ, ಇದರ ಕಣ್ಣೀರ ಅಂಶ ಎಲ್ಲ ಹೋಗ್ತದೆ ಈ ಥರ ಕಿವುಚೋದ್ರಿಂದ. ನೋಡಿ, ಈಗ ಇದು ಕಿವುಚಿ ಎಲ್ಲ ಇದನ್ನು ತೆಗಿತಾ ಇದ್ದೇನೆ. ನೋಡಿ, ಈ ಥರ ತೆಗಿಬೇಕು ಕಿವುಚಿ. ಈಗ ಆ ಉಪ್ಪು ಹಾಕಿ ಆ ಥರ ಕಿವುಚಿ ತೆಗೆಯುವುದರಿಂದ ಅದರಲ್ಲಿರುವ ಕಣ್ಣೀರಾಂಶ ಎಲ್ಲ ಹೋಗ್ತದೆ. ಇನ್ನೊಂದು ಸರಿ ತೊಳೆದು ಬೇರೆ ನೀರಲ್ಲಿ ತೊಳೆದು ನಾನು ತೆಗಿತೇನೆ ಇದನ್ನು. ನೋಡಿ, ಈ ಥರ ಇದಕ್ಕೆ ತೆಂಗಿನ ಎಣ್ಣೆದು ಫ್ಲೇವರ್ ಒಳ್ಳೆದಾಗ್ತದೆ. ತೆಂಗಿನ ಎಣ್ಣೆಯಲ್ಲಿ ಮಾಡಬೇಕು. ನೋಡಿ, ನಾನು ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ತೆಂಗಿನ ಎಣ್ಣೆನೇ ಯೂಸ್ ಮಾಡೋದು, ಬೇರೆ ಎಣ್ಣೆ ಯೂಸ್ ಮಾಡೋದಿಲ್ಲ. ಆದರೆ ಇದಕ್ಕೆ ಎಸ್ಪೆಷಲಿ ಇದಕ್ಕೆ ಹೇಳ್ತಾ ಇದ್ದೇನೆ ನಾನು. ತೆಂಗಿನ ಎಣ್ಣೆ ಒಳ್ಳೆಯದಾಗ್ತದೆ ಫ್ಲೇವರ್. ತೆಂಗಿನ ಎಣ್ಣೆಯಲ್ಲಿ ನಾನು ಸಾಸಿವೆ ಮತ್ತು ಉದ್ದಿನಬೇಳೆ ಒಗ್ಗರಣೆ ಇಟ್ಟಿದ್ದೇನೆ. ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಕಲರ್ ಬಂದಿದೆ. ನೋಡಿ, ಸಾಸಿವೆ ಎಲ್ಲ ಸಿಡಿತಾ ಉಂಟು. ಈಗ ನೀರುಳ್ಳಿ ಹಾಕ್ತಾ ಇದ್ದೀನಿ ನಾನು. ಒಂದು ನೀರುಳ್ಳಿಯನ್ನು ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದು ವರ್ಷದಲ್ಲಿ ಒಂದು ಬಾರಿ ಆದರೂ ತಿನ್ನಬೇಕಂತ ಹೇಳ್ತಾರೆ. ಬಾಳೆ ಹೂವು ಮತ್ತು ಬಾಳೆ ದಿಂಡು ಎಲ್ಲ ಉಂಟಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವರ್ಷದಲ್ಲಿ ಒಂದು ಸರಿ ಆದರೂ ಸಿಕ್ಕಿದರೆ ಮಾಡಬೇಕಂತ ಹೇಳ್ತಾರೆ. ನೋಡಿ, ಕಾಯಿಮೆಣಸು ಹಾಕ್ಕೊಂಡೆ ನಾನು. 4 ಕಾಯಿಮೆಣಸು ತಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಈಗ ಚಾಪ್ ಮಾಡಿದ ಒಂದು ಟೊಮೆಟೊವನ್ನು ಹಾಕ್ಕೊಂಡಿದ್ದೇನೆ ನಾನು. ಚೆನ್ನಾಗಿ ಬಾಡಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಬೇಕು. ತುಂಬ ಸಿಂಪಲ್ ಇದು ಮಾಡೋದು, ಆದರೆ ಇದರ ರುಚಿ ಉಂಟಲ್ಲ, ಒಮ್ಮೆ ಸಿಕ್ಕಿದರೆ ನಿಮಗೆ ನೀವು ಮತ್ತೆ ತುಂಬ ಇಷ್ಟಪಡ್ತೀರಿ. ತುಂಬ ಒಳ್ಳೆಯದಾಗ್ತದೆ ಇದು. ನೋಡಿ, ಚೆನ್ನಾಗಿ ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಬೇಕು. ಒಮ್ಮೆ ಈ ಥರ ಬಾಳೆ ಹೂವು ಸಿಕ್ಕಿದರೆ ಮಾಡಿ ಫ್ರೆಂಡ್ಸ್. ಈ ಥರ ಕೆಲವರು ತಿನ್ನುವುದಿಲ್ಲ, ಇದು ತಿಂದು ಗೊತ್ತಿರುವುದಿಲ್ಲ ಕೆಲವರಿಗೆ. ತುಂಬ ಒಳ್ಳೆಯದಾಗ್ತದೆ. ನೋಡಿ, ಇದನ್ನೀಗ ಹಾಕ್ತಾ ಇದ್ದೇನೆ ನಾನು. ಬಾಳೆ ಹೂವನ್ನು ಕಟ್ ಮಾಡಿದ್ದನ್ನು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಬೇಯಬೇಕು. ಇದಕ್ಕೆ ಉಪ್ಪೆಲ್ಲ ನೋಡಿಕೊಂಡು ಹಾಕಿ. ಉಪ್ಪೆಲ್ಲ ನೀವು ನಿಮ್ಮ ರುಚಿಗೆ ನೋಡಿಕೊಂಡು ಹಾಕಿದರೆ ಆಯಿತು. ನೋಡಿ, ನಾನು ಉಪ್ಪು ಹಾಕ್ತಾ ಇದ್ದೇನೆ. ಇದಕ್ಕೆ ಬೆಲ್ಲ ಬೇಕಿದ್ರೆ ಸ್ವಲ್ಪ ಹಾಕ್ಬೋದು. ಸಿಹಿ ಇಷ್ಟಪಡುವವರಿಗೆ ಬೆಲ್ಲ ಹೆಚ್ಚಾಗಿ ಹಾಕ್ತಾರೆ. ಬೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸಿಹಿ ಹಾಕಿದರೆ, ಅದಕ್ಕಾಗಿ ನಾನು ಹಾಕೋದಿಲ್ಲ.
ಆದರೆ ಬೆಲ್ಲ ಹೆಚ್ಚಿನವರಿಗೆ ಇಷ್ಟ ಆಗ್ತದೆ ಬೆಲ್ಲ ಹಾಕಿದರೆ. ಒಂದು ಸ್ವಲ್ಪ ಬೆಲ್ಲ ಬೇಕಿದ್ರೆ ಹಾಕಿದರೆ ಆಯಿತು. ಇದನ್ನು ಚೆನ್ನಾಗಿ ಬೇಯಬೇಕು. ನಾನು ಸ್ವಲ್ಪ ನೀರು ಕೂಡ ಹಾಕ್ಕೊಂಡೆ ಇದು ಬೇಯಲಿಕ್ಕೆ. ನೀರು ಸ್ವಲ್ಪ ಹಾಕಿ ಬೇಕಾಗ್ತದೆ ಇದು ಬೇಯಲಿಕ್ಕೆ. ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೇನೆ ನಾನು. ಹಾಕಿ ಚೆನ್ನಾಗಿ ಬೇಯಬೇಕಿದು. ನೋಡಿ ಚೆನ್ನಾಗಿ ಬೇಯ್ತಾ ಉಂಟು, ನೋಡಿ ಬೆಂದಿದೆ ನೋಡಿ. ತುಂಬ ರುಚಿ ಆಗ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೀವು ಈ ಥರ ರೆಸಿಪಿ. ನೋಡಿ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ತೆಂಗಿನ ತುರಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇದಕ್ಕೆ. ತೆಂಗಿನ ತುರಿ ಒಳ್ಳೆ ಟೇಸ್ಟ್ ಆಗ್ತದೆ ತೆಂಗಿನ ತುರಿ ಹಾಕಿದರೆ. ಇದರ ಚಟ್ನಿ ಕೂಡ ಮಾಡ್ತಾರೆ, ಒಳ್ಳೆಯದಾಗ್ತದೆ. ಇದರ ಹೊರಗೆದು ಸಿಪ್ಪೆ ಉಂಟಲ್ಲ, ಅದರದ್ದು ಚಟ್ನಿ ಮಾಡ್ತಾರೆ. ತುಂಬ ಒಳ್ಳೆ ಆಗ್ತದೆ, ಕೆಂಪಾಗಿ ಬರ್ತದೆ ಚಟ್ನಿ. ತುಂಬ ರುಚಿ ಆಗ್ತದೆ. ನಾವು ಮಾಡ್ತೇವೆ ಚಟ್ನಿ. ಇನ್ನೊಮ್ಮೆ ಸಿಕ್ಕಿದರೆ ನಾನು ಖಂಡಿತವಾಗಲೂ ಚಟ್ನಿ ರೆಸಿಪಿ ಕೂಡ ಹಾಕ್ತೇನೆ ಫ್ರೆಂಡ್ಸ್. ನೋಡಿ ತೆಂಗಿನಕಾಯಿ ಎಲ್ಲ ಹಾಕಿ ಒಳ್ಳೆ ಟೇಸ್ಟಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.